ಬಟ್ ಆರ್ ಜೆ ಅಮಿತ್ ಅವ್ರನ್ನ ನಾವು ಹೊರಗಡೆ ಹೇಗೆ ನೋಡಿದ್ವಿ, ಬಟ್ ಮನೆ ಒಳಗಡೆ ಎಲ್ಲೋ ಆ ಥರ ಒಂದು ನಿಮ್ಮ ಕ್ಯಾರೆಕ್ಟರು, ಆ ವರ್ಸಟಾಲಿಟಿ ಏನಿದೆ ನಿಮ್ಮಲ್ಲಿ ಅದನ್ನ ಮಿಸ್ ಮಾಡ್ಕೊಂಡ್ವಿ ಅಂತ ಅದು ನಾರ್ಮಲಿ ನಾನು ಅದೇ ಅಬ್ಸರ್ವೇಷನ್ ಎಕ್ಸ್ಪೆರಿಮೆಂಟೇಷನ್ ಅಂತ ಎರಡು ಇರುತ್ತೆ. ಮೊದಲು ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ, ಅದಾದ್ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ. ಬಟ್ ಈ ಸೀಸನ್ ಮಿಂಚಿನ ಓಟ ಅನ್ನುವಂತಹ ಒಂದು ಸೀಸನ್ ಫಸ್ಟ್ ವೀಕಲ್ಲೇ ಇಮಿಡಿಯೇಟ್ ಆಗಿ ಓಪನ್ ಆಗಬೇಕು, ಸೆಕೆಂಡ್ ಥರ್ಡ್ ಡೇನಲ್ಲೇ ಓಪನ್ ಆಗಬೇಕು, ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಹೇಳಿದಾಗ ಸ್ವಲ್ಪ ಕಷ್ಟ ಆಯಿತು ನಂಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ನಾರ್ಮಲಿ ಬೇರೆ ಸೀಸನ್ಗಳಲ್ಲಿ ನೋಡಿದಾಗ ಸ್ವಲ್ಪ ಟೈಮ್ ತಗೊಂತಾರೆ, ಒಂದು ವಾರ ಸ್ವಲ್ಪ ಆರಾಮಾಗಿರ್ತಾರೆ, ಆಮೇಲೆ ಸೆಕೆಂಡ್ ವಾರದಿಂದ ಆ ಗ್ರಾಫ್ ನಿಮಗೆ ಗೊತ್ತಾಗುತ್ತೆ, ಮನುಷ್ಯರ ಗ್ರಾಫ್ ಅದು ಇನ್ ಜನರಲ್. ಸಡನ್ ಆಗಿ ಹಿಂಗೆಲ್ಲ ಓವರ್ ಆಕ್ಟ್ ಇದೆಲ್ಲ ಮಾಡ್ಬೇಕು, ಓವರ್ ಆಕ್ಟಿಂಗೇ ಬೇಕಿರೋದಲ್ಲಿ, ಸಡನ್ ಆಗಿ ಹಂಗೆ ಮಾಡಬೇಕಿತ್ತು ಅಂದ್ರೆ ಆ ಒಂದು ಓವರ್ ಆಕ್ಟಿಂಗ್ ಒಂದು ನಾನು ಮಾಡಿಲ್ಲ. ಅದು ಬಿಟ್ಟರೆ ಇನ್ನೊಂದು ಏನು ಅಂದರೆ ಆ ಜಂಟಿ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಹೊಡ್ತಾ ಬಿತ್ತು. ಯಾಕಂದರೆ ನಮ್ಮಿಬ್ಬರ ನಡುವೆ ಅಷ್ಟು ಚೆನ್ನಾಗಿ ಆ ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗಿಲ್ಲ ಅಂತ. ಇಬ್ಬರು ಸಪ್ರೇಟ್ ಜನ್ರೇಷನ್ನು, ಬಟ್ ನಾನು ತುಂಬ ಎಫರ್ಟ್ ಹಾಕಿದೆ ಅವ್ರನ್ನ ಅರ್ಥ ಮಾಡ್ಕೊಡೋದ್ರಲ್ಲಿ. ಅಂದರೆ ಅವರ ಒಂದು ಲೈಫ್ ಸ್ಟೈಲು, ಅವರ ಸಾಧನೆ ಬಗ್ಗೆ ತುಂಬ ಮಾತಾಡೋರು, ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ ಅಂತದ. ಸೊ ನಾನು ಕೂಡ ಅರ್ಥ ಮಾಡ್ಕೊತಾ ಇದ್ದೆ, ಬಟ್ ಅವರು ನನ್ನನ್ನು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದಾರೆ, ಇವ್ನು ಯಾವ ಥರ ಎಲ್ಲಿಂದ ಬರ್ತಾನೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಆದರೆ ನಾನೇ ಸ್ವಲ್ಪ ಕೇಳಿ ನನ್ನ ಬಗ್ಗೆ ಹೇಳ್ದಂಗಾಯ್ತು ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಅಂತ. ಅಮಿತ್ ಅವ್ರು ಸಿಂಗರ್ ಅಲ್ವಾ? ಸ್ಟಿಲ್ ನಾನು ಸಿಂಗರ್ ಸಿಂಗಲ್ ಅಲ್ವಾ? ಸೊ ನಿಮ್ಗೆ ಸ್ವಲ್ಪ ಅಲ್ಲಿ ಮಿಂಗಲ್ ಆಗೋದಕ್ಕೆ ಸ್ಪಂದನ ಅವ್ರನ್ನ ಅಥವಾ ಒಂದು ಹುಡುಗಿ ಕಂಟೆಸ್ಟೆಂಟ್ ನ ಕೊಟ್ಟಿದ್ರೆ ಸೊ ನಿಮ್ಗೆ ಅವಾಗ ಇನ್ನೂ ಚೆನ್ನಾಗಿ ಪುಷ್ ಸಿಕ್ತಿತ್ತ ಆಟ ಆಡೋದಕ್ಕೆ? ಇನ್ನೂ ಸ್ಪಂದನ ಸಿಗ್ತಾ ಇತ್ತು ಲೈಫಲ್ಲಿ ಅಂತ ಅವ್ರು ಅಕಸ್ಮಾತ್ ಸಿಕ್ಕಿದ್ರೆ ನಂಗೆ. ಬಟ್ ಐ ಥಿಂಕ್ ಸ್ಪಂದನ ಇಲ್ಲ ಅಂದ್ರೆ ರಕ್ಷಿತಾ. ಓ ಬೇಡ ಪಟಾಕಿ ಎಲ್ಲ, ಅಯ್ಯೋ ಪಾಪ ಚಿಕ್ಕ ಹುಡುಗಿ, ವೆರಿ ಸ್ವೀಟ್. ಬಟ್ ಎಲ್ಲೋ ಒಂದು ಕಡೆ ಅವ್ರನ್ನ ಬಿಟ್ಟು, ಲಿಟ್ರಲಿ ಅವ್ರನ್ನ ಬಿಟ್ಟು ಬೇರೆ ಯಾರೇ ಸಿಕ್ಕಿದ್ರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾ ಇತ್ತು ಅಂತ. ಬಿಕಾಸ್ ಅವರು ಒಂದು ಕರಿಬಸಪ್ಪ ಅವರು ಒಂದು ಸಣ್ಣ ಚೌಕಟ್ಟಲ್ಲಿ ಬದುಕ್ತಾ ಇದ್ದಾರೆ, ನಾನು ಇದೇ ಇರೋದು, ಇದೇ ಸ್ಟೈಲ್ ಇರೋದು, ಇದನ್ನ ಬಿಟ್ಟು ನಾನು ಆಚೆ ಬರಲ್ಲ ಅಂತ. ಎಲ್ಲೋ ಒಂದು ಕಡೆ ಚೇಂಜ್ ಆಗ್ಬಿಟ್ರು. ಆಚೆ ಬಂದಾಗ ಸಖತ್ ಮಜಾ ಎಲ್ಲ ಮಾಡ್ಕೊಂಡು ಮಾತಾಡ್ತಾ ಇದ್ರು, ಏನೇನೋ ಬನೀನ್ ಹಾಕೊಂಡು ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡೋದೆಲ್ಲ ವಿಡಿಯೋಸಲ್ಲಿ ನೋಡಿದ್ದೀನಿ. ಅಲ್ಲಿ ಒಳಗೆ ಹೋಗಿದ್ದೆ ಸಡನ್ ಆಗಿ ಏನಕ್ಕೆ ಮೋಟಿವೇಶನ್ ಮಂಜಾ ಕನ್ವರ್ಟ್ ಆಗ್ಬಿಟ್ರು. ಇಲ್ಲ ನಾನು ಮೋಟಿವೇಶನ್ ಕೊಡ್ತೀನಿ, ಜೀವನ ಅನ್ನೋದು ಹಿಂಗೆ ಇರಬೇಕು, ಜನ ನೋಡ್ತಾರೆ, ಜನರಲ್ಲಿ ಸ್ಫೂರ್ತಿ ತುಂಬಿಸ್ಬೇಕು ಅಂತ. ಯಾವ ಜನ ನೋಡಿದ್ರು ಈಗ? ಆ್ಯಂಡ್ ಆಚೆ ಬಂದಾದ್ಮೇಲೂ ಸುದೀಪ್ ಸರ್ ಅದೇ ಹೇಳಿದ್ದು, ಆಚೆ ಬಂದಾಗ ಇಷ್ಟೆಲ್ಲ ಮಾತಾಡ್ತಿರಲ್ರಿ, ಅಲ್ಲಿ ಒಳಗೆ ಏನಾಯ್ತು ನಿಮಗೆ ಅಂತ ಅದೇ ಕೇಳಿದ್ದು. ಆ್ಯಂಡ್ ಅದೊಂದೇ ಬೇಜಾರು ನನಗೆ. ಮೇ ಬಿ ಅವರಲ್ಲೂ ಅದು ತೊಗೊಳಕ್ಕಾಗಿಲ್ಲ. ಅಲ್ಲಿ ಒಳಗೆ ಹೋಗಿದ್ದೆ, ಅಷ್ಟೊಂದು ಕ್ಯಾಮ್ರಾ ನೋಡಿ ಕಾನ್ಷಿಯಸ್ ಕೂಡ ಆಗಿರಬಹುದು. ನಾನು ಸಡನ್ ಆಗಿ ನನ್ನ ವ್ಯಕ್ತಿತ್ವ ತೋರಿಸಿದ್ರೆ ಜನ ಏನು ಅನ್ಕೋಬಹುದು, ನನ್ನ ಫ್ಯಾಮಿಲಿ ಏನು ಅನ್ಕೋಬಹುದು ಅಂತ ಅದೆಲ್ಲ ಯೋಚನೆಗಳು ಬಂದಿರಬಹುದು ಅಲ್ಲಿ. ಸೊ ಇನ್ನೊಂದು ಏನು ಅಂದರೆ ಅವ್ರ ಜೊತೆ ಜಗಳ ಆಡೋದು ಅಥವಾ ಅವ್ರನ್ನ ಬೈಯೋದು ಅಂತ ಬಂದಾಗ ಆಗಲ್ಲ. ಅವ್ರ ವಯಸ್ಸಲ್ಲಿ ತುಂಬ ದೊಡ್ಡವ್ರು ನನಗೆ, 53 ವರ್ಷ ಅವ್ರಿಗೆ. ಪ್ಲಸ್ ಅವ್ರ ಪಾಪ ಹೆಲ್ತು ಅದೆಲ್ಲ ಸಿಕ್ಕಾಪಟ್ಟೆ ವೀಕ್ ಆಗಿಬಿಟ್ಟಿದ್ರು ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್. ಚೆನ್ನಾಗಿ ಮೊಟ್ಟೆ ಗಿಟ್ಟೆ ಚಿಕನ್ ಎಲ್ಲ ತಿನ್ನೋ ಬಾಡಿ, ಅಲ್ಲಿ ಹೋಗ್ಬಿಟ್ಟು ಒಂದು ಚಪಾತಿ ಇಷ್ಟು ದಾಲು ಅಂದರೆ ಆಗುತ್ತಾ ಬಾಡಿ? 2 ಹೊತ್ತು ಊಟ ಆದಮೇಲೆ ಎಷ್ಟು ತುಂಬ ಕಷ್ಟ ಆಗ್ಬಿಡುತ್ತೆ. ಕೂತಿ ಜಾಗದಲ್ಲಿ ನಿದ್ದೆ ಮಾಡಿಬಿಡ್ತಾ ಇದ್ರು, ಇಲ್ಲ ಬಾತ್ರೂಮ್ಗೆ ಹೋಗೋಣ ಅಲ್ಲಿ ಹೋಗೋಣ ಅಂತ ತುಂಬ ಬಾತ್ರೂಮ್ಗೆ ಹೋಗೋದು. ಸೊ ಆ ಥರ ತುಂಬ ಹೆಲ್ತ್ ಸಮಸ್ಯೆ ಆಗ್ತಾ ಇತ್ತು. ಐ ಹ್ಯಾಡ್ ನೋ ಅದರ್ ಆಪ್ಷನ್ ಅದರ್ ದ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗೋಯಿಂಗ್ ಥ್ರೂ. ನಾನು ಸುಮ್ಮನೆ ಅವ್ರ ಮೇಲೆ ಕೂಗಿದ್ರು ಅವ್ರು ರೆಸ್ಪಾಂಡ್ ಮಾಡಲ್ಲ. ಆ ಎಮೋಷ್ನಲ್ ಆ ಥರದ ಭಾವನೆಗಳಿಲ್ಲ, ಅಂದರೆ ಎಮೋಷನ್ಸ್ ಹಂಗೆಲ್ಲ ತೋರಿಸ್ಕೊಳ್ಳಲ್ಲ ಅವರು. ಅಂದರೆ ಈಗ ನಾನು ಅಳ್ತಾ ಇದ್ರೆ ಅವ್ರು ಬಂದು ಹಿಂಗೆ ಕನ್ಸೋಲ್ ಮಾಡಿಬಿಟ್ಟು ಇರಲಿ ಬಿಡು ಅಂತೆಲ್ಲ ಮಾಡಲ್ಲ. ಅವ್ರು ಒಂದ್ಸಲ ಅಳ್ತಾ ಇರ್ಬೇಕಾದ್ರೆ ಹಗ್ ಮಾಡಿಬಿಟ್ಟು ಕಣ್ಣೀರೆಲ್ಲ ಒರೆಸ್ಬಿಟ್ಟು ಇದೀನಣ್ಣ ನಾನು ನಿಮ್ಮ ಜೊತೆ ಅಂತ ಹೇಳಿ. ಬಟ್ ನಾನು ಅಳ್ತಾ ಇರ್ಬೇಕಾದ್ರೆ ಇಲ್ಲ, ಅವರು ರಿಯಾಕ್ಟೇ ಮಾಡಿಲ್ಲ. ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ರು. ನಾನು ಫೇಕ್ ಮಾಡಿದ್ರು ಪರವಾಗಿಲ್ಲ, ಜೆನ್ಯೂನ್ ಆಗಿ ಅಳ್ತಾ ಇದ್ದೆ, ಬೇಜಾರಾಗ್ತಾ ಇತ್ತು. ವ್ಯಾಲಿಡೇಟ್ ಮಾಡಕ್ಕೆ, ಕನ್ಸೋಲ್ ಮಾಡಕ್ಕೆ ಯಾರಾದ್ರೂ ಬೇಕಲ್ವಾ? ಯಾರಾದ್ರೂ ಒಬ್ರು ಬೇಕು. ಜಂಟಿ ಅಂತಿದ್ಮೇಲೆ ಸ್ಪಂದನ ಇದ್ರೆ ಚೆನ್ನಾಗಿರ್ತಾ ಇತ್ತು ಕಣ್ಣೀರು ಓಡ್ಸಕ್ಕೆ. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಈ ಥರ ಆಯಿತು. ಆ್ಯಂಡ್ ಸ್ಪಂದನ ನೋಟಿಸ್ ಮಾಡಿ 1-2-3 ಡೇಸ್ ಆದಮೇಲೆ ಶಿ ಜಸ್ಟ್ ಲುಕ್ಡ್ ಅಟ್ ಮೀ ಆ್ಯಂಡ್ ಶಿ ಸೆಡ್, ನಂಗೆ ಅರ್ಥ ಆಗುತ್ತೆ ಕಣೋ ನಿಂಗೆ ಏನಾಗ್ತಾ ಇದೆ ಅಂತ. ಐ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ಲಿ. ಮೇ ಬಿ ಸ್ವಲ್ಪ ಚೇಂಜ್ ಆಗಿದ್ರೆ ಇದು ನಿನ್ನ ಗೇಮೇ ಚೇಂಜ್ ಆಗ್ತಾ ಇತ್ತು ಅಂತ. ಬಿಕಾಸ್ ಪೊಟೆನ್ಷಿಯಲ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಕೊಡೋದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹಿಂಗೆ ಮಾತಾಡೋದು ನಾನು ಸ್ಟುಡಿಯೋನಲ್ಲೂ ಹಿಂಗೆ ಮಾತಾಡ್ತೀನಿ, ಅಥವಾ ಆ ಕೆಲಸ ಇರಲಿಲ್ಲ ಅಂದ್ರೆ, ರೇಡಿಯೋ ಇರಲಿಲ್ಲ ಅಂದ್ರೂ ಹಿಂಗೆ ಮಾತಾಡೋದು. ಅಲ್ಲೋಗ್ಬಿಟ್ಟು ಹೆಂಗೆ ಸುಮ್ಮನೆ ಇದ್ಬಿಡ್ತೀನಿ ಅಂತ. ಆ್ಯಕ್ಚುಲಿ ನಾನು ಆಚೆ ಬಂದಾಗ ತುಂಬ ಜನ ಹೇಳಿದ್ರು, ನಿಮ್ಮದು ಟೆಲಿಕಾಸ್ಟೇ ಆಗಿಲ್ಲ, ನೀವು ಬ್ಯಾಕ್ಗ್ರೌಂಡಲ್ಲಿ ಓಡಾಡೋದು, ಅದು ಮಾಡೋದು, ಇದು ಮಾಡೋದೆಲ್ಲ ತುಂಬ ಬರ್ತಾ ಇತ್ತು ಟಿವಿನಲ್ಲಿ ಅಂತ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಸಿಕ್ಕಾಪಡೆ ಜನ ನನ್ನ ಬಗ್ಗೆ ಟ್ವೀಟ್ ಮಾಡೋದು, ಬ್ರಿಂಗ್ ಅಮಿತ್ ಬ್ಯಾಗ್ ಅನ್ನುವಂಥ ಹ್ಯಾಶ್ಟ್ಯಾಗ್ ಮಾಡೋದು. ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾನಲ್ಲಿ ಥ್ಯಾಂಕ್ ಯು ಫಾರ್ ಎಂಟರ್ಟೈನಿಂಗ್ ಅಸ್, ಈ ಆಟ ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು ಅಂತ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರು. ನನಗೆ ಓನ್ಲಿ ಥಿಂಗ್ ಇಸ್ ಟೆಲಿಕಾಸ್ಟ್ ಆಗಿಲ್ಲ. ನಿಮ್ಗೆ ಹೆಂಗೆ ಗೊತ್ತು ಇದು ನಾನು ಇದೆಲ್ಲ ಮಾಡಿದೆ, ನಿಮ್ಗೆ ಹೇಗೆ ಗೊತ್ತು ಅಂತ? ಅದೊಂದು 24/7 ಲೈವ್ ಇದಿದೆಯಲ್ಲ OTT-ನಲ್ಲಿ, ಅದು ಕೂಡ ಜನ ನೋಡ್ತಾ ಇದ್ರು. ಆ್ಯಂಡ್ ಎಷ್ಟೋ ಜನ, ಥ್ಯಾಂಕ್ ಗಾಡ್, ಎಷ್ಟೋ ಜನ ಅದನ್ನೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ನನಗೆ ಕಳಿಸಿದ್ರು. ಬ್ರೋ ನೀವು ಇದೆಲ್ಲ ಮಾತಾಡಿದ್ದೀರಾ, ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಅಂತ. ಮ್ಯಾಮ್ ಯು ವೋಂಟ್ ಬಿಲೀವ್ ಇಟ್. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಿನ್ನೆ ಇದೆ ಸ್ವಲ್ಪ ಹಳೇದು ಲೈವ್ ಇದೆಲ್ಲ ನೋಡ್ತಾ ಇದ್ದೆ ನಾನು ಸತೀಶ್ ಅವರು, ನಮ್ಮ ಕರಿಬಸಪ್ಪ ಅವರು, ಚಂದ್ರ ಅವರು ಆ್ಯಂಡ್ ಕಾಕ್ರೋಚ್ ಸುದಿ, ನಾವು 5 ಜನ ಒಂಥರ ಏರಿಯಾ ಹುಡುಗರು ಥರ ನಾವಲ್ಲಿ ಆಚೆ ಕೂತಿದ್ದೀವಿ, ಅವಾಗ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಕಾಕ್ರೋಚ್ ಸುದಿ ಅವರು ಫುಲ್ಲು ಡ್ರೆಸ್ ಎಲ್ಲ ಮಾಡ್ಕೊಂಡು ಸತೀಶ್ ಅವ್ರ ಬಟ್ಟೆ ಎಲ್ಲ ಹಾಕೊಂಡು ಜೋರಾಗಿ ಬಂದಿರು. ಸೊ ನಾನು ಸುಮ್ಮನೆ ಒಂದು ರೆಡ್ ಕಾರ್ಪೆಟ್ ಥರ ಮಾಡೋಣ, ನೀವೇನು ಹಾಕೊಂಡಿದ್ದೀರಾ, ಯಾರು ಡಿಸೈನರ್ ನಿಮ್ಮದು, ಆ ಡಿಸೈನರ್ ಬಗ್ಗೆ ಏನಾದರೂ ಹೇಳಿ ಅಂತ. ಸೊ ಹಿಂಗೆ ಹೇಳ್ತಾ ಕಾಲು ಎಳಿತಾ ಇದ್ದೀನಿ. ನಾವಿಬ್ರು ಜೋಕ್ ಮಾಡ್ಕೊಂಡು ಅದಕ್ಕೆ ಅವ್ರು ರೆಸ್ಪಾಂಡ್ ಮಾಡ್ಕೊಂಡು ನಗ್ತಾ ಇದ್ದಾರೆ. ಕ್ಯಾಮ್ರಾ ಇಸ್ ಆನ್ ಚಂದ್ರಪ್ರಭಾ, ಹಿಂಗೆ ಕೂತಿದ್ದಾರೆ.
ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ವಾಯ್ಸ್ ಓಡ್ತಾ ಇದೆ. ಅದಾದ್ಮೇಲೆ ಎಲ್ರು ರಿಯಾಕ್ಷನ್ ಅಂತ ನಗ್ತಾ ಇರೋದು ರಿಯಾಕ್ಷನ್ ಬರ್ತಾ ಇದೆ. ನಂದು ಹಿಂದ್ಗಡೆ ಮಾತ್ರ ಇಷ್ಟು ಮಾತ್ರ, ಫೇಸ್ ಇಲ್ಲ, ಇದಿಲ್ಲ, ಫೋಕಸ್ ಇಲ್ಲ. ಸೊ ಅದೊಂದು ಬೇಜಾರಾಗ್ಬಿಡ್ತು. ಯಾಕೆ ಇಷ್ಟು ಅಲ್ಲ, ನಾನೇನಾದ್ರು ಬೇಜಾರು ಮಾಡಿಸಿದ್ನ ಅವ್ರಿಗೆ, ಅಥವಾ ನಾನೇನಾದ್ರು ಕೆಟ್ಟ ರೀತಿನಲ್ಲಿ ಜೋಕ್ ಮಾಡೋದ್ನ, ವೈ ಡಿಂಟ್ ಐ ಡಿಸರ್ವ್ ಸಮ್ ಸ್ಪೇಸ್ ಆನ್ ದ ಟೆಲಿಕಾಸ್ಟ್ ಅಂತ. ಈಗ ತುಂಬ ಜನ ಆಚೆ ಬಂದು ಈಸಿಯಾಗಿ ಅದೇ ಹೇಳ್ತಾ ಇರೋದು, ಏನು ಸರ್ ನೀವು ನೀವು ಮಾತಾಡಲೇ ಇಲ್ಲ, ನೀವು ಒಳಗೋಗ್ಬಿಟ್ಟು ಮಾತಾಡಲೇ ಇಲ್ಲ, ಸೈಲೆಂಟ್ ಆಗಿ ನೀವು ನೋಡಿಲ್ಲ ಅಷ್ಟೇ ಮಾತಾಡಿಲ್ಲ ಅಂತ. ಈಗ 18 ಜನರನ್ನು ತೋರಿಸ್ಬೇಕು ಅದರಲ್ಲಿ, ಮೇ ಬಿ ಒಬ್ಬರನ್ನ ಪ್ರಯಾರಿಟೈಸ್ ಕಮ್ಮಿ ಮಾಡಿರ್ಬೋದು ಅವ್ರು ಅಷ್ಟೇ. ಸೊ ಅದು ಒಂದು ಕಾರಣಕ್ಕೆ ನಾನು ಕಾಣಿಸ್ಕೊಂಡಿರಲಿಲ್ಲ. ಬಟ್ ಲಕಿಲಿ ಲೈವ್ ಯಾರ್ಯಾರು ನೋಡಿದಾರೋ ಇವತ್ತಿಗೂ ಸಪೋರ್ಟ್ ಮಾಡ್ತಾರೋ, ಅಷ್ಟು ಗ್ರೇಟ್ಫುಲ್ ಇದೆ ನಾನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.